ಮಾನ್ಯ ಶಾಸಕರನ್ನ ಶರಣಪ್ರಸಾದ್ ಅವರು ಕರೆದುಕೊಂಡು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಧ್ವಜಾರೋಹಣ ಕಾರ್ಯಕ್ರಮ ಆದ ನಂತರ ಅದರ ಜೊತೆಗೆಲ್ಲ ವಿವಿಧ ನಾಯಕರೆಲ್ಲರೂ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಿರ್ಮಲಾ ದೇವಿ ಮೇಡಮ್ ಅವರು ಹಾಗೆ ವಿವಿಧ ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಜನಿಯಾಗಿ ಶರಣಪ್ರಸಾದ್ ಅವರು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಧ್ವಜಾರೋಹಣ ಮಾಡುವುದರ ಮುಖಾಂತರ ನಮ್ಮ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅತಿಥಿಗಳಿಗೆಲ್ಲರಿಗೂ ಕೂಡ ಗೌರವವನ್ನು ಸೂಚಿಸಲು ಶಾಸಕರಿಗೆ ಗೌರವವನ್ನು ಸೂಚಿಸಲು ಕುಂದಾಪುರ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸರ್ ಅವರು ತಂಡದ ಮುಂದಾಳತ್ವವನ್ನು ವಹಿಸಿದ್ದಾರೆ. ಮೊದಲನೇದಾಗಿ ಸಂಚಾರ ಶಾಲೆಯ ಮಕ್ಕಳು ಅತ್ಯಂತ ಶಿಸ್ತುಬದ್ಧವಾಗಿ ಗೌರವವನ್ನು ಸೂಚಿಸುತ್ತಾ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಈ ವಲಯದ 36 ಶಾಲೆಗಳ ಮಕ್ಕಳೆಲ್ಲರೂ ಕೂಡ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಥಸಂಚಲನದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಪಥಸಂಚಲನ ಮಾಡುತ್ತಾ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಶಾಸಕರಿಗೆ ಎಲ್ಲರಿಗೂ ಕೂಡ ಗೌರವ ವಂದನೆಯನ್ನು ಸೂಚಿಸ್ತಾ ಇದ್ದಾರೆ. ಹಾಗೆ ವಿವಿಧ ಶಾಲೆಗಳಿಂದ ಅತ್ಯಂತ ಕ್ರೀಡಾ ಉಡುಪುಗಳನ್ನು ಧರಿಸಿ ಅತ್ಯಂತ ಶಿಸ್ತುಬದ್ಧವಾಗಿ ಯಶಸ್ವಿಗೆ ಎಲ್ಲರೂ ಕೂಡ ಸಹಕಾರವನ್ನು ಬಯಸುತ್ತಾ ಈ ಕ್ರೀಡಾಕೂಟವನ್ನು ಎರಡು ವಲಯದ ದೇಶಮಟ್ಟ 4 ಮಟ್ಟ ಮತ್ತು ಪ್ರೌಢಶಾಲಾ ಪ್ರಾಂತ ವಲಯದ ಕ್ರೀಡಾಕೂಟವನ್ನು ಇಂದು ಉದ್ಘಾಟನೆಯನ್ನು ನಮ್ಮ ಸನ್ಮಾನ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಅವರು ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೆ ಧ್ವಜವಂದನೆಯನ್ನು ಪಡ್ತಾ ಇದ್ದಾರೆ. ಹಾಗೂ ಪಥಸಂಚಲನದ ಮೂಲಕ ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೂ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಶಾಸಕರಿಗೆ ಮೊದಲಿಗೆ ಒಂದು ಪುಟ್ಟ ಹೆಜ್ಜೆಗಳನ್ನು ನೀಡುತ್ತಾ ಶಾಸಕರಿಗೆ ಗೌರವವನ್ನು ಸಲ್ಲಿಸ್ತಾ ಹಾಗೆ ಇಲಾಖೆ ಅಧಿಕಾರಿಗಳು ಎಲ್ಲ ವಿವಿಧ ಸಂಘದ ಪದಾಧಿಕಾರಿಗಳು ಹಾಗೆ ಊರಿನ ಮುಖಂಡರೆಲ್ಲರೂ ಕೂಡ ಈ ಒಂದು ಧ್ವಜವಂದನಾ ಕಾರ್ಯಕ್ರಮ ಹಾಗೂ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಧ್ವಜವಂದನೆಯ ಧ್ವಜವಂದನೆಯನ್ನು ಮಾಡಿದ ನಂತರ ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಪಥಸಂಚಲನ ಕಾರ್ಯಕ್ರಮ ಮುಗಿದ ನಂತರ ಆಗಮನ ಆಗ್ತಾ ಇದೆ. ಆ ಕ್ರೀಡಾ ಜ್ಯೋತಿಯನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ಈ ಕ್ರೀಡಾಕೂಟವನ್ನು ಉತ್ಕೃಷ್ಟವಾಗಿ ಚಾಲನೆಯನ್ನು ನೀಡ್ತಾ ಈ ಮಕ್ಕಳಿಗೆ ಎಲ್ಲರಿಗೂ ಕೂಡ ಶುಭವನ್ನು ಕೋರಿಬಿಟ್ಟು ಈ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳು ಜಿಲ್ಲಾ ರಾಜ್ಯ ಹಂತಕ್ಕೆ ಹೋಗಿ ಈ ಮಕ್ಕಳ ಕ್ಷೇತ್ರಕ್ಕೆ
ಹೆಸರನ್ನು ಮಾಡಲಿ ಅಂತ ಶುಭವನ್ನು ಈ ಸಂದರ್ಭದಲ್ಲಿ ಅವರು ಕೋರಬೇಕು ಅಂತ ಮಾನ್ಯ ಶಾಸಕರಲ್ಲಿ ವಿನಂತಿಸಿಕೊಳ್ತಾರೆ. ಇನ್ನೇನು ಕ್ರೀಡಾ ಜ್ಯೋತಿಯ ಆಗಮನ ಆಗ್ತಾ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಕ್ರೀಡಾ ಜ್ಯೋತಿಯನ್ನು ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಆಗಮನವನ್ನು ಮಾಡಿಕೊಳ್ಳೋಣ. ಪಥಸಂಚಲನ ಇನ್ನೇನು ಕೊನೆಯ ಶಾಲೆಯ ಮಕ್ಕಳು ಕೂಡ ಕೇಬೇಳಿ ಶಾಲೆಯ ಮಕ್ಕಳು ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೊನೆಯದಾಗಿ ಆತಿಥ್ಯ ಶಾಲೆಯನ್ನು ವಹಿಸಿರ್ತಕ್ಕಂಥ GMSR ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಕೂಡ ಕೊನೆಯದಾಗಿ ಮಕ್ಕಳು ಕೂಡ ಆಗಮಿಸಲಿದ್ದಾರೆ. ಅದಾದ ನಂತರ ಕ್ರೀಡಾ ಜ್ಯೋತಿಯನ್ನ ಮಕ್ಕಳು ತಗೊಂಡ್ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕ್ರೀಡಾ ಜ್ಯೋತಿಯನ್ನ ಮಕ್ಕಳು ಕ್ರೀಡಾ ಜ್ಯೋತಿಯನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾರೆ. ಕ್ರೀಡಾ ಜ್ಯೋತಿ ಜಿಂದಾಬಾದ್ 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 ಜಿಂದಾಬಾದ್. ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದಂತಹ ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಅವರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಿರ್ಮಲಾ ದೇವೇಗೌಡ ಅವರಿಗೆ, ವಿವಿಧ ಸಂಘದ ಪದಾಧಿಕಾರಿಗಳಿಗೆ, ಇಲಾಖೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಈ ಕ್ರೀಡಾ ಜ್ಯೋತಿಯನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ. ದೇವ ಸಮುದ್ರ ವಲಯದ ಹಿರಿಯ ಪ್ರಾಥಮಿಕ ಶಾಲೆಗಳ ವಲಯ ಮಟ್ಟದ 14 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವೆಲ್ಲರೂ ಕ್ರೀಡಾ ಮನೋಭಾವದಿಂದ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರು ನೀಡುವ ನಿರ್ಣಯಕ್ಕೆ ಬದ್ಧರಾಗಿ ಯಾವುದೇ ರೀತಿಯ ಅನುಚಿತ ವರ್ತನೆ ತೋರದೆ ನಮ್ಮ ಶಾಲೆಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ರಾಷ್ಟ್ರಕ್ಕೆ ಚ್ಯುತಿ ಬಾರದಂತೆ ಕ್ರೀಡಾ ಉನ್ನತಿಗಾಗಿ ಶಿಸ್ತುಬದ್ಧವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆ ಎಂದು ಕಾಯ ವಾಚ ಮನಸ ಶ್ರದ್ಧಾಪೂರ್ವಕವಾಗಿ ಈ ಪವಿತ್ರ ಒಲಿಂಪಿಕ್ ಧ್ವಜದಡಿಯಲ್ಲಿ ಪ್ರತಿಜ್ಞೆಗೈಯುತ್ತೇವೆ. ಜೈ ಹಿಂದ್, ಜೈ ಮೊಳಕಾಲ್ಮೂರು. ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಮೊಳಕಾಲ್ಮೂರು ತಾಲೂಕಿನಲ್ಲಿ ಬರ್ತಕ್ಕಂಥ ದೇವಸಮುದ್ರ ಹೋಬಳಿ ಮಟ್ಟದ ಈ ಒಂದು ಕಾರ್ಯಕ್ರಮವನ್ನು ರಾಂಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು ಮತ್ತು ಹಿರಿಯರೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಕಿರಿಯ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆಲ್ಲರೂ ನನ್ನ ಆಶೀರ್ವಾದಗಳನ್ನು ಹೇಳಿ 2 ನಿಮಿಷ ನಾನು ಮಾತಾಡ್ತೀನಿ. ನಾನು ಎಂದಿನಂತೆ ಪ್ರತಿ ವರ್ಷ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಂಥ ಸಂದರ್ಭ ಭಾಳ ಅನಿರೀಕ್ಷಿತವಾಗಿ ನನಗಿಲ್ಲಿ ಗ್ರಾಮಕ್ಕೆ ಬಂತು. ನಾನು ರಾಂಪುರಕ್ಕೆ ಬರಲೇಬೇಕು ಅನ್ನೋ ಉದ್ದೇಶ ನನಗೇನಿರಲಿಲ್ಲ. GMSR ಕಾಂಪೌಂಡ್ ಒಳಗಡೆ ಹೋಬಳಿ ಮಟ್ಟದ ಕಾರ್ಯಕ್ರಮ ನಡೀತದೆ ಅಂತ ಹೇಳಿದರೆ ನನಗೆ ತುಂಬ ಖುಷಿ ಆಯ್ತು. ಅದಕ್ಕೆ ಕಾರಣ ನಾನು ಕೂಡ ಒಂದು ಕಾಲದಲ್ಲಿ ಈ ಸ್ಕೂಲಿನ ವಿದ್ಯಾರ್ಥಿ ಸುಮಾರು 304 ವರ್ಷಗಳ ಕಾಲ ಇಲ್ಲೆಲ್ಲ ಓಡಾಟ ಮಾಡಿ ಆಡಿ ಈ ಒಂದು ಸಂತೋಷವನ್ನು ಹಂಚ್ಕೊಂಡಿರ್ತಕ್ಕಂಥ ದಿನಗಳನ್ನು ನೆನೆಸ್ತಕ್ಕಂಥ ದಿನ ಅದು ಅಂತ ಹೇಳ್ಬಿಟ್ಟು ನಾನು ತಪ್ಪದೇ ಇವತ್ತು ಈ ಕಾರ್ಯಕ್ರಮ ಬಂದೆ. ಭಾಳ ಒಂದು ಸೆಂಟ್ರಲ್ ಕಾರ್ಯಕ್ರಮ ಕೂಡ ಮೊಳಕಾಲ್ಮೂರಿನಲ್ಲಿದೆ. ಈಗ
ಅದು ನನಗೆ ಇಂಪಾರ್ಟೆಂಟ್ ಅಲ್ಲ, ನನಗಿದು ಭಾಳ ಇಂಪಾರ್ಟೆಂಟ್ ಮಕ್ಕಳದು ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮ ಮೊದಲ ಆದ್ಯತೆಯಲ್ಲಿ ಕೊಟ್ಟು ಇಲ್ಲಿ ಬಂದಿದ್ದೀನಿ. ಹೆಚ್ಚಿಗೆ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಕಾರ್ಯಕ್ರಮಗಳು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಸಾಮರ್ಥ್ಯವುಳ್ಳಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದು ಭಾಳ ದಿವಸದಿಂದ ಭಾಳ ಊರುಗಳಿಂದ ಸುತ್ತಮುತ್ತ ಹಳ್ಳಿಗಳಿಂದ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಇವತ್ತು ಆಟಕ್ಕೆ ಬಂದಿದ್ರಿ. ಇವತ್ತು ಆಟದಲ್ಲಿ ಸೋಲ್ಬೋದು ಗೆಲ್ಬೋದು, ಅದನ್ನೇ ಸ್ಪೋರ್ಟಿವ್ ಅಂತ ಕರೆಯೋದು. ಅದನ್ನೇ ನಾವು ಸ್ಪೋರ್ಟಿವ್ ಆಗಿ ತಗೊಳ್ಬೇಕು. ಯಾರೋ ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಸೋತಿರೋರು ನಾವು ಸೋತೀವಿ ಅಂತೇಳಿ ಅಂದ್ಕೊಳ್ಳೋಂಥ ಒಂದು ಭ್ರಮೆಯನ್ನು ನಾವು ಇಟ್ಕೋಬಾರ್ದು. ಗೆದ್ದಿರೋರು ಇಲ್ಲಿಗೆ ಗೆದ್ದುಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಅಲ್ಲಿ ತೀರ್ಮಾನ ಅವ್ರು ಮಾಡ್ಕೋಬಾರ್ದು. ಈ ಒಂದು ಕಾರಣದಿಂದ ಮಕ್ಕಳಿಗೆ ನಾನು ಹೇಳೋದೇನೆಂದರೆ, ನೀವು ಓದೋದ್ರ ಜೊತೆಗೆ ಈ ಆಟ ಪಾಠ ಚಟುವಟಿಕೆಗಳು ಬರೀ ಇವತ್ತಿಗೆ ಮಾತ್ರ ಅಲ್ಲ, ಕೊಡ್ತಕ್ಕಂಥ ಪ್ರೈಸ್ಗೋಸ್ಕರ ಈ ಕಾರ್ಯಕ್ರಮಗಳನ್ನು ನೀವು ಮಾಡಬಾರ್ದು. ದಿನನಿತ್ಯದಲ್ಲಿ ಕೂಡ ನೀವು ಓಡಾಡ್ತಕ್ಕಂಥ ಕೆಲಸಗಳಲ್ಲಿ ಕೂಡ ಈ ಸ್ಪೋರ್ಟ್ಸನ್ನು ನೀವು ಅಳವಡಿಸ್ಕೋಬೇಕು. ದಿವಸ ಎದ್ದು ಕೂಡಲೇ ವಾಕ್ ಹೋಗ್ತಕ್ಕಂಥ ಕೆಲಸ, ವಾಕ್ ಹೋಗೋಕ್ಕಾಗಲಿಲ್ಲ ಮನೆಯಲ್ಲೇ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಸದೃಢವಾಗಿ ಇಟ್ಕೊಳ್ಳೋಂಥ ಒಂದು ಪ್ರಯತ್ನದ ಜೊತೆಗೆ ನೀವು ಚೆನ್ನಾಗಿ ಓದ್ಕೋಬೇಕು ಕೂಡ. ಓದು ನಿಮ್ಮ ಜೀವನಕ್ಕೆ ಒಂದು ವ್ಯವಸ್ಥೆ ಆದರೆ, ಓದ್ತಕ್ಕಂಥದ್ದು ನಿಮ್ಮ ಜೀವನಕ್ಕೊಂದು ಊಟದ ವ್ಯವಸ್ಥೆ ಆದರೆ, ಆಟ ನಿಮ್ಗೆ ಆರೋಗ್ಯದ ವ್ಯವಸ್ಥೆ ಮಾಡುತ್ತೆ. ಈ ಆಟದಿಂದಲೇ ಎಲ್ಲ ಆರೋಗ್ಯ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ, ಚೆನ್ನಾಗಿ ಓದ್ತೀವಿ. ಆರೋಗ್ಯ ಕುಂಠಿತ ಆದರೆ ನಾವ್ಯಾರೂ ಓದೋಕ್ಕಾಗಲ್ಲ. ನಾವೆಲ್ಲ ಮತ್ತೆ ಸಣ್ಣ ವಯಸ್ಸಿನಲ್ಲೇ ನಾವೆಲ್ಲ ರೋಗಕ್ಕೆ ತುತ್ತಾಗ್ತಕ್ಕಂಥ ಕೆಲಸಗಳು ಇದಾಗ್ತವೆ. ಹೀಗಾಗಿ ಇದು ಸಮಯ ಸಂದರ್ಭಗಳಿಗೆಯಾ ನಾವೆಲ್ಲ ನೋಡ್ತಾ ಇದ್ದೀವಿ. ಕ್ರಿಕೆಟ್ ಆಟದವ್ರು ನೋಡ್ತೀವಿ, ಬ್ಯಾಡ್ಮಿಂಟನ್ನವ್ರು ನೋಡ್ತೀವಿ, ಶಟ್ಲ್ ಕಾಕ್ನವ್ರು ನೋಡ್ತೀವಿ, ವಾಲಿಬಾಲು, ಕಬಡ್ಡಿ, ಇಷ್ಟೆಲ್ಲ ಭಾಳ ಇದ್ದಾವೆ ಇದರಲ್ಲಿ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮೆಲ್ಲರಿಗೂ ಆಶೀರ್ವಾದನವನ್ನು ಮಾಡಿರ್ತಕ್ಕಂತಹ ಶ್ರೀ ಹಾಗೆ ಮಾನ್ಯ ಶಾಸಕರು ಬಾಲನ್ನ ಎಸೆಯೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಚಾಲನೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಮಾನ್ಯ ಶಾಸಕರು ಒಂದು ಬಾಲನ್ನ ಮಕ್ಕಳ ಕಡೆಗೆ ಎಸೆಯೋದ್ರ ಮುಖಾಂತರ, ಒಂದು ಬಾಲನ್ನ ಎಸೆಯೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ರೀಡಾಕೂಟವನ್ನು ಉದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿದೆ. ಎಲ್ಲ ಮಕ್ಕಳು ಜೋರಾದ ಚಪ್ಪಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಈ ಸಂದರ್ಭದಲ್ಲಿ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ನಮ್ಮ ಶಾಸಕರು ಈ ಒಂದು ಸಂದರ್ಭದಲ್ಲಿ ಬಂದು ಈ ಕ್ರೀಡಾಕೂಟವನ್ನು ಬಾಲನ ಎಸೆಯೋದ್ರ ಮುಖಾಂತರ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಹಿಂದೆ